ಆತ್ಮೀಯ H16 ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಭಾರತಂತೂ ತನ್ನ ನಿಯೋಗವನ್ನು ವಿಶ್ವದ 33 ದೇಶಗಳಿಗೆ ಕಳಿಸೋ ಪ್ಲ್ಯಾನ್ ಮಾಡ್ಯದ. ಅದು ವಾದ ವಿವಾದ ಏನೂ ಇರಲಿ, ಕಾಂಗ್ರೆಸ್ ಮತ್ತು BJP ಮಧ್ಯದ ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ ಇದರಲ್ಲೂ ಅನ್ನೋದು ಇಬ್ಬರಿಂದಲೂ ಗೊತ್ತಾಗ್ತಾ ಇದೆ. ಅನಗತ್ಯ ಶಶಿ ತರೂರ್ ಸಮಸ್ಯೆಯನ್ನು ಬೇಕಂತ ಮೋದಿಯವ್ರು ತಂದಿದ್ದಾರೆ ಗೊತ್ತದ, ಅದನ್ನು ದೊಡ್ಡ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದರೂ ಮಾಡಿದ ಕಾಂಗ್ರೆಸ್ ಆಗ ಅದಕ್ಕೆ ಏನಾದ್ರು ಆಗ್ತದೆ, ಜನ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ. ಆದರೆ ಇದೇ ಕಾಲಕ್ಕೆ ಮೋದಿಯವರು ಇಟ್ಟಂಥ ಹೆಜ್ಜೆಯನ್ನು ಸೇಮ್ ಹೆಜ್ಜೆ ನಮ್ಮ ಪಾಕದ ಪ್ರಧಾನಿ ಶಹಬಾಜ್ ಶರೀಫ್ ಇಡ್ತಾ ಇದ್ದಾರೆ. ಅವರು ಒಂದು ತಂಡವನ್ನು ರೆಡಿ ಮಾಡಿದ್ದಾರೆ. ಬಿಲಾವಲ್ ಭುಟ್ಟೋ, ನಿಮಗೆ ಗೊತ್ತಿದೆ, ಭುಟ್ಟೋರ ಮಗ, ಜರ್ದಾರಿ ಅವ್ರ ಮಗ, ಬುದ್ಧಿವಂತ ಅಂತ ಕಾಂತನ ಮಗ, ಅಂದರೆ ವಯಸ್ಸಾಗಿದೆ ಆ ಮಾತು ಬೇರೆ. ಅವರ ಒಂದು ನೇತೃತ್ವದಲ್ಲಿ ಇದು ಅವರು ಒಂದು ಮುಖ್ಯವಾದ ಪ್ರಮುಖವಾದ ದೇಶಗಳಿಗೆ ಕಳಿಸ್ತಾ ಇದ್ದಾರೆ. ಎಲ್ಲ ದೇಶಕ್ಕೆ ಕಳಿಸ್ಬೇಕಂತೇನು ಅವ್ರಿಗೆ ಅನಿಸಿಲ್ಲ, ಕೆಲವು ದೇಶಗಳಿಗೆ ಕಳಿಸ್ಬೇಕು. ಭಾರತ ನಮಗೇನು ಮೋಸ ಮಾಡ್ಲಿಕ್ಕತ್ತದ, ನಮ್ಮ ಜಾಗಪ್ಪ ಕಾಶ್ಮೀರ ಬಿಟ್ಕೊಡ್ತಾ ಇಲ್ಲ. ಮತ್ತು ಅವರು ದೇಶಾಭಿಮಾನಿಗಳು ನಮಗೆ ಅಲ್ಲಿ ಇವರೇನು ಕರೀತಾರೆ ಟೆರರಿಸ್ಟ್ ಅಂತೇಳಿ, ಅವ್ರು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಈಗ ನಮ್ಮ ಕೈಯಲ್ಲಿ ಪಿಯೋಗಿ ಅದ, ಮತ್ತು ಅದು ನಮ್ಮ ಇವ್ರದ್ದು ಕಾಶ್ಮೀರ ಕೊಡಬೇಕು, ಶಾಂತಿ ನೆಲೆಸ್ತದೆ, ಇಲ್ಲ ಮಾತುಕತೆ ಮೂಲಕ ಬಗೆಹರಿಸ್ಕೋಬೇಕು ಅನ್ನುವಾಗ ಬಿಂಬಿಸೋ ಸಲುವಾಗಿ ತಮ್ಮದೇ ಅದೊಂದು ನಿಯೋಗ ರೆಡಿ ಮಾಡಿದ್ದಾರೆ. ಅದು ವಿಶೇಷವಾಗಿ ಅಮೇರಿಕಾ, ಫ್ರಾನ್ಸ, ಇಂಗ್ಲೆಂಡು ಇನ್ನೂ ದೇಶಗಳಿಗೆ ಇವರೆಲ್ಲ ಕಳಿಸುವಂಥ ವಿಚಾರ ಮಾಡಿದ್ದಾರೆ. ಬಿಲಾವಲ್ ನೇತೃತ್ವದಲ್ಲ